ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎ ವೈಬ್ಸ್. ಸೊ ಇವತ್ತು ನಾವು ಒಂದು ಮೋಸ್ಟ್ ಕಾಮನ್ ಟಾಪಿಕ್ ಬಗ್ಗೆ ಮಾತಾಡಕೊಂತೇವಿ, ಹೇರ್ ಲಾಸ್ ಬಗ್ಗೆ. ಸೊ ವಾಟ್ ಕಾಸಸ್ ಫಾರ್ ಹೇರ್ ಲಾಸ್? ಹಾರ್ಮೋನಲ್ ಚೇಂಜಸ್ ಇರುತ್ತೆ, ಆಮೇಲೆ ಡ್ಯೂ ಟು ಸ್ಟ್ರೆಸ್, ಡ್ಯೂ ಟು ಪೊಲ್ಯೂಷನ್, ಹಾರ್ಡ್ ವಾಟರ್, ಸಮ್ ಪೀಪಲ್ ವಿಲ್ ಬಿ ಟೇಕಿಂಗ್ ಮೆಡಿಕೇಶನ್ಸ್ ಆ್ಯಂಡ್ ಡ್ಯೂ ಟು ಸಮ್ ಡಿಸೀಸಸ್. ದೇರ್ ಆರ್ ಲಾಟ್ ಆಫ್ ರೀಸನ್ಸ್. ಓಕೆ, ಸೊ ಮೇನ್ ರೀಸನ್ ಏನಂತಂದ್ರೆ ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್ ಪ್ರಾಪರ್ ಆಗಿ ಸಿಗ್ಲಿಲ್ಲ ಅಂತಂದ್ರೆ thinning of hair, sudden hair loss because of ringworm, patchy hair loss and front baldness ಇದೆಲ್ಲ ಆಗುತ್ತೆ. ಸೊ ಇವತ್ತು ನಾವು ಟಾಪ್ 5 ನ್ಯೂಟ್ರಿಯೆಂಟ್ಸ್ ಫಾರ್ ದ ಹೇರ್ ಮಾತಾಡಕೊಂಡೇವಿ. ಅದು ಯಾವ್ಯಾವ್ದು ಅಂತಂದ್ರೆ ಐರನ್, ಮ್ಯಾಗ್ನೆಷಿಯಮ್, ಸಿಲಿಕಾ, ಜಿಂಕ್, ವಿಟಮಿನ್ ಡಿ ಅಂಡ್ ವಿಟಮಿನ್ ಬಿ12. ಸೊ ಈ ವಿಡಿಯೋ ಒಳಗೆ ನಿಮಗೆ ಎರಡೂ ತರ ಹೇಳ್ತೇನೆ. ಒಂದು ಮೆಡಿಕಲ್ ವೇ, ಇನ್ನೊಂದು ನ್ಯಾಚುರಲ್ ವೇ ಆಫ್ ಟೇಕಿಂಗ್ ದ ನ್ಯೂಟ್ರಿಯೆಂಟ್ಸ್ ಟು ದ ಹೇರ್. ಸೊ ಕೆಲವ್ರು ಏನಂತಾರ, ನಮಗಷ್ಟು ಟೈಮ್ ಇರಲ್ಲ, ಪೇಷನ್ಸ್ ಇರಲ್ಲ, ನಮಗೆ ಡೈರೆಕ್ಟ್ ಆಗಿ ಮೆಡಿಕಲ್ ಸಪ್ಲಿಮೆಂಟ್ಸ್ ಅನ್ನ ಹೇಳ್ಬಿಡ್ರಿ ಅಂತ ಹೇಳ್ತಾರೆ. ಸೊ ಅವ್ರಿಗೂ ನಾ ಹೇಳ್ತೀನಿ, ಬಟ್ ಡಿಸ್ಕ್ಲೇಮರ್, ಐ ಆಮ್ ನಾಟ್ ಅ ಡಾಕ್ಟರ್. ನೀವು ತಗೊಳ್ಳೋಕ್ಕಿಂತ ಮುಂಚೆ ಒಂದ್ಸತಿ ಡಾಕ್ಟರಿಗೆ ಕನ್ಸಲ್ಟ್ ಮಾಡ್ರಿ. ಓಕೆ ಅಂದ್ಮೇಲೆ ಮಾತ್ರ ನೀವು ತಗೊಳ್ರಿ. ಸೆಕೆಂಡ್ ವೇ, ನ್ಯಾಚುರಲ್ ವೇ. ಸೊ ಇದು ಏನು, ಹೆಂಗೆ ತಗೋಬೇಕಂತಂದು ಹೇಳಿ ಈಗ ಹೇಳ್ತೇನೆ. ಸೊ ಫಸ್ಟ್ ಒನ್ ಐರನ್ನ. ಇದ್ರ ಸಪ್ಲಿಮೆಂಟ್ಸ್ ಯಾವುದು ಅಂತಂದ್ರೆ ಫೆರಸ್ ಸಲ್ಫೇಟ್. ಇನ್ನು ನ್ಯಾಚುರಲ್ ವೇ ಒಳಗೆ ನೋಡ್ಬೇಕಂತಂದ್ರೆ ಸ್ಪಿನಾಚ್ ಅಂದರೆ ಪಾಲಕ್, ಮೆಂತ್ಯ ಸೊಪ್ಪು, ಡೇಟ್ಸ್, ಪೊಮೊಗ್ರಾನೇಟ್, ಬೀಟ್ರೂಟ್, ಚಿಕ್ ಪೀಸ್ ಅಂದರೆ ಕಡಲೆ, ಆಮೇಲೆ ಬೇಳೆ, ರಾಗಿ, ಈ ಥರ ಎಲ್ಲ ತೊಗೋಬೋದು ನೀವು. ಇದರಿಂದ ಬೆನಿಫಿಟ್ಸ್ ಏನೈತೆ ಅಂತಂದ್ರೆ ಇಟ್ ಇಂಪ್ರೂವ್ಸ್ ಆಕ್ಸಿಜನ್ ಫ್ಲೋ ಇನ್ ಬ್ಲಡ್ ಆ್ಯಂಡ್ ನರಿಷಸ್ ದ ಹೇರ್ ರೂಟ್ಸ್ ಆ್ಯಂಡ್ ಪ್ರಿವೆಂಟ್ಸ್ ಹೇರ್ ಫಾಲ್. ಆ್ಯಂಡ್ ಇನ್ನೊಂದು ಏನಂತಂದ್ರೆ ಡೋಂಟ್ ಡ್ರಿಂಕ್ ಟೀ ಆರ್ ಕಾಫಿ ರೈಟ್ ಆಫ್ಟರ್ ದ ಮೀಲ್. ಊಟ ಆದ ತಕ್ಷಣ ಯಾವತ್ತೂ ಟೀ ಮತ್ತು ಕಾಫಿ ಕುಡಿಯೋಕೆ ಹೋಗಬೇಡ್ರಿ, ಯಾಕಂದ್ರೆ ಅದು ಐರನ್ ಕಂಟೆಂಟ್ ತೊಗೊತೈತಿ ನಮ್ಮ ಬಾಡಿ ಒಳಗಿಂದ. ಸೊ ಹೀಗಾಗಿ ನೆಕ್ಸ್ಟ್ ಈಸ್ ಮ್ಯಾಗ್ನೇಷಿಯಮ್. ಇದಕ್ಕೆ ಸಪ್ಲಿಮೆಂಟ್ ಏನಂತಂದ್ರೆ ಮ್ಯಾಗ್ನೇಷಿಯಮ್ ಸಿಟ್ರೇಟ್. ಇನ್ನು ನ್ಯಾಚುರಲ್ ವೇ ಒಳಗೆ ಹೇಳೋದಾದ್ರೆ ಇದಕ್ಕೆ ಆಲ್ಮಂಡ್ಸ್, ಕ್ಯಾಶ್ಯೂ, ಬ್ರೌನ್ ರೈಸ್, ಅವಕ್ಯಾಡೋ, ಬನಾನಾ, ಸ್ಪಿನಾಚ್, ಡಾರ್ಕ್ ಚಾಕ್ಲೇಟ್ ಆರ್ ಪಂಪ್ಕಿನ್ ಸೀಡ್ಸ್, ಈ ಥರ ಎಲ್ಲ ತೊಗೋಬೋದು ನೀವು. ಇದ್ರ ಬೆನಿಫಿಟ್ಸ್ ಏನಂತಂದ್ರೆ ಇಟ್ ಕೀಪ್ಸ್ ದ ಹೇರ್ ಹೆಲ್ದಿ ಆ್ಯಂಡ್ ಶೈನಿ. ಆಲ್ಸೋ ಇಟ್ ಪ್ರಿವೆಂಟ್ಸ್ ದ ಹೇರ್ ಬ್ರೇಕೇಜ್. ಥರ್ಡ್ ಒನ್ ಈಸ್ ಸಿಲಿಕಾ. ಇದಕ್ಕೆ ಯಾವ ಸಪ್ಲಿಮೆಂಟ್ ಅಂದರೆ ಸಿಲಿಕಾ ಕ್ಯಾಪ್ಸುಲ್ ಅಂತೇಳಿ ಸಿಗುತ್ತೆ, ಅದನ್ನು ತೊಗೋಬೋದು ನೀವು. ಇಲ್ಲ ನ್ಯಾಚುರಲ್ ವೇ ಬೇಕು ಅಂತಂದ್ರೆ ನೀವು ಕುಕುಂಬರ್, ಕ್ಯಾರೆಟ್, ಗಾರ್ಲಿಕ್, ಓಟ್ಸ್, ಬ್ರೌನ್ ರೈಸ್, ಬನಾನಾ ಆ್ಯಂಡ್ ಗ್ರೀನ್ ಬೀನ್ಸ್. ಇದ್ರ ಬೆನಿಫಿಟ್ಸ್ ಏನಂತಂದ್ರೆ ಇಟ್ ಇಂಪ್ರೂವ್ಸ್ ಓವರ್ ಆಲ್ ಹೇರ್ ಟೆಕ್ಸ್ಚರ್ ಆ್ಯಂಡ್ ಹೇರ್ ಸಾಫ್ಟ್ ಆ್ಯಂಡ್ ಸ್ಮೂತಾಗಿರುತ್ತೆ. ದ ಫೋರ್ತ್ ಒನ್ ಈಸ್ ಜಿಂಕ್. ಇದಕ್ಕೆ ಸಪ್ಲಿಮೆಂಟ್ ಏನಂತಂದ್ರೆ ಜಿಂಕ್ ಸಲ್ಫೇಟ್ ಆರ್ ಜಿಂಕ್ ಗ್ಲುಕೋನೇಟ್. ಆ್ಯಂಡ್ ನ್ಯಾಚುರಲ್ ವೇ ಒಳಗೆ ಹೋಗೋದಾದ್ರೆ ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಚಿಕ್ ಪೀಸ್, ಆಲ್ಮಂಡ್ಸ್, ಮೆಂತೆ ಸೀಡ್ಸ್ ಆರ್ ಫೆನಿಗ್ರಿಕ್ ಸೀಡ್ಸ್. ಆ್ಯಂಡ್ ನಾನ್ ವೆಜ್ದವರಿಗೆ ಎಗ್, ಮಿಲ್ಕ್ ಆ್ಯಂಡ್ ಚಿಕನ್ ತಿನ್ಬೋದು. ಇದ್ರ ಬೆನಿಫಿಟ್ಸ್ ಏನಂತಂದ್ರೆ ಡ್ಯಾಂಡ್ರಫನ್ನು ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ಸ್ಕ್ಯಾಲ್ಪ್ನ ಹೆಲ್ದಿಯಾಗಿಡುತ್ತೆ. ಲಾಸ್ಟ್ ಒನ್ ಈಸ್ ವಿಟಮಿನ್ ಡಿ ಆ್ಯಂಡ್ ವಿಟಮಿನ್ ಬಿ12. ಸೊ ಇದಕ್ಕೆ ಸಪ್ಲಿಮೆಂಟ್ಸ್ ಏನಂತಂದ್ರೆ ವಿಟಮಿನ್ ಡಿ ಮತ್ತು ವಿಟಮಿನ್ ಬಿ12 ಅಂತ ಟ್ಯಾಬ್ಲೆಟ್ಸನ್ನು ಸಿಗುತ್ತೆ, ಅದನ್ನು ತೊಗೋಬೋದು ನೀವು. ವಿಟಮಿನ್ ಡಿಗೆ ನ್ಯಾಚುರಲ್ ಸನ್ಲೈಟ್ ತೊಗೋರಿ. ಆ್ಯಂಡ್ ಮಿಲ್ಕ್, ಕರ್ಡ್, ಮಶ್ರೂಮ್, ಪನ್ನೀರ್. ಆ್ಯಂಡ್ ನಾನ್ ವೆಜ್ದವರಿಗೆ ಫಿಶ್, ಎಗ್, ಚಿಕನ್ ತೊಗೋಬೋದು. ಈ 5 ನ್ಯೂಟ್ರಿಯೆಂಟ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡು ಒಂದು ಚಾರ್ಟ್ ಪ್ರಿಪೇರ್ ಮಾಡೀನಿ, ಅದನ್ನು 1 ಮಂತ್ ಫಾಲೋ ಮಾಡಿರಿ. ಆಮೇಲೆ ನಿಮ್ಮ ರಿಸಲ್ಟ್ಸ್ನ ಕಂಪೇರ್ ಮಾಡ್ಕೋಬೋದು. ಸೊ ನಾವು ಕೆಲವೊಂದು ಚೇಂಜಸ್ ಮಾಡ್ಕೋಬೇಕಾಗುತ್ತೆ ನಮ್ಮ ಲೈಫ್ ಸ್ಟೈಲ್ ಒಳಗೆ. ಒಂದು, ಡೋಂಟ್ ಯೂಸ್ ಪ್ಲಾಸ್ಟಿಕ್ ಕೋಮ್ಸ್, ಸ್ವಿಚ್ ಟು ವುಡನ್ ಕೋಮ್ಸ್. ಆ್ಯಂಡ್ ಯಾವಾಗಲೂ ನೀವು ತಲೆ ಸ್ನಾನ ಮಾಡ್ತಿರ್ತೀರಲ್ಲ, ಅವಾಗ ಶಾಂಪೂನ ಡೈಲ್ಯೂಟ್ ಮಾಡಿರಿ. ಟೇಕ್ ಸಮ್ ಕ್ವಾಂಟಿಟಿ ಆಫ್ ಶಾಂಪೂ ಆ್ಯಂಡ್ ಮಿಕ್ಸ್ ಇಟ್ ವಿತ್ ದ ವಾಟರ್. ಅದು ಡೈಲ್ಯೂಟ್ ಆಗುತ್ತೆ, ಆಮೇಲೆ ನೀವು ಶಾಂಪೂ ಅಪ್ಲೈ ಮಾಡ್ಕೋಬೋದು. ವೀಕ್ಲಿ 2 ಟೈಮ್ಸ್ ಆಯಿಲಿಂಗ್ ಮಾಡ್ಕೋರಿ. ಗಿವ್ ಅ ಗುಡ್ ಮಸಾಜ್ ಟು ಅ ಹೇರ್. ಸೊ ಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಸೊ ಅಂದಾಗ ನಿಮ್ಗೆ ಹೇರ್ಸ್ನು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಇನ್ನೊಂದಿಷ್ಟು ಪ್ರಿಕಾಷನ್ಸ್ ಹಾಕೇನ್ರಿ, ಇದನ್ನು ಫಾಲೋ ಮಾಡಿರಿ. ಇದು ಮೀರಿ ನಿಮಗೆ ಜಾಸ್ತಿ ಹೇರ್ ಲಾಸ್ ಆಗತ್ತೈತಿ ಅಂತ ಅಂದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿರಿ. ಆ್ಯಂಡ್ ಸಾರಿ ಫಾರ್ ದ ಬ್ಯಾಕ್ಗ್ರೌಂಡ್ ನಾಯ್ಸ್. ಸೊ ನೋಡಿದ್ರಲ್ಲ, ಈ ರೀತಿ ಐತಿ. ಸಿ, ಯಾರಿಗಾದ್ರೂ ಒಂದೇ ವೀಕ್ ಒಳಗೆ ರಿಸಲ್ಟ್ಸ್ ಸಿಗಲ್ಲ. ಅಟ್ಲೀಸ್ಟ್ ನೀವು 2 to 3 ಮಂತ್ಸ್ ಅದಕ್ಕೆ ಟೈಮ್ ಕೊಡಬೇಕಾಗತ್ತೆ. ಈಟ್ ಹೆಲ್ದಿ, ಲಿವ್ ಹೆಲ್ದಿ. ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಹೇರ್ಸಿಗೆ ನಾನು ಯಾವ ಥರ ಜ್ಯೂಸ್ ತೊಗೊತೀನಿ, ಅದನ್ನು ಹೆಂಗೆ ಪ್ರಿಪೇರ್ ಮಾಡ್ತೀನಿ, ಅದು ಯಾವ ಜ್ಯೂಸ್ ಅನ್ನೋದ್ರ ಬಗ್ಗೆ ಶೇರ್ ಮಾಡ್ತೀನಿ. Until then, keep watching. So, ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತೀನಿ.